ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಎಗ್ ಬಿರಿಯಾನಿ. ಅದಕ್ಕೆ ಬೇಕಾಗಿರೋದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಜಿಂಜರ್ ಗಾರ್ಲಿಕ್ ಪೇಸ್ಟು, ತುಪ್ಪ. ನೆಕ್ಸ್ಟ್ ಒಂದು ಪಾತ್ರೆಗೆ ತುಪ್ಪ, ಎಣ್ಣೆ ಎರಡು ಸೇರಿಸ್ಕೊಂಡು ಫಸ್ಟ್ ತೋರಿಸಿದ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡಿದ್ದು ನೆಕ್ಸ್ಟು ಸ್ವಲ್ಪ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದನ್ನ ಹಾಕಿ ಒಂದು 5 ನಿಮಿಷ ಆದಮೇಲೆ ಆನಿಯನ್ ಆ್ಯಡ್ ಮಾಡ್ಕೊಬೇಕು. ಗ್ರೀನ್ ಚಿಲ್ಲಿ ಫುಲ್ಲ ವೈಟ್ ಆದಮೇಲೆ ಆನಿಯನ್ ಹಾಕ್ಕೊಬೇಕು. ಆನಿಯನ್ ಹಾಕಿ ಸ್ವಲ್ಪ ಸಾಫ್ಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ಮಧ್ಯದಲ್ಲಿ ಬೇಕು ಅಂದರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಒಂದೇ ಒಂದು ಸ್ಪೂನ್ ಹಾಕೊಳ್ಳಿ, ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಹಾಕಿದಷ್ಟು ಬೇಗ ಸಾಫ್ಟ್ ಆಗುತ್ತೆ, ಈರುಳ್ಳಿ ಕಲರ್ ಚೇಂಜು ಆಗುತ್ತೆ. ಜೊತೆಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಬಿಟ್ಟೆ ಎರಡು ಒಟ್ಟಿಗೆ ಫ್ರೈ ಆಗುತ್ತೆ. ಎರಡು ಹಸಿ ಸ್ಮೆಲ್ ಹೋದ್ಮೇಲೆ ಬೇರೆ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಲೇಬೇಕಾಗುತ್ತೆ. ಈ ಪಲಾವು, ಬಿರಿಯಾನಿ ಇದೆಲ್ಲ ಮಾಡೋದಕ್ಕೆ ನಾವು ಎಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಟೊಮ್ಯಾಟೊ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಎಷ್ಟು ಮೆಷರ್ಮೆಂಟ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಟೊಮ್ಯಾಟೊನೂ ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗಬೇಕು. ಸಾಫ್ಟ್ ಆದಾಗ ಸ್ವಲ್ಪ ಇಂಗ್ರೀಡಿಯೆಂಟ್ ಎಲ್ಲ ಆಯಿಲ್ ಬಿಡುತ್ತೆ. ಆವಾಗ ನೀವು ಬೇರೆ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಬೇಕಾಗುತ್ತೆ. ಅದನ್ನು ಸಾಫ್ಟ್ ಆಗೋವರೆಗೂ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಜಾಸ್ತಿ ಟೈಮ್ ತೊಗೊಳ್ಳೋದಂದರೆ ಇದು ಎರಡೇ. ಬಾಕಿ ಇಂಗ್ರೀಡಿಯೆಂಟ್ ಏನಿದೆ ಎಲ್ಲ ಬೇಗ ಫ್ರೈ ಆಗಿಬಿಡುತ್ತೆ. ಕೊತ್ತಂಬರಿ, ಪುದೀನ ಎರಡನ್ನೂ ಸೇರಿಸ್ಕೊಬೇಕು. ಅದು ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಡುತ್ತೆ. ನಮ್ಗೆ ಅನಿಸ್ಬೋದು ಅದು ಹೋಗ್ತಾ ಹೋಗ್ತಾ ಆಯಿಲ್ ಕಡಿಮೆ ಆಗ್ತದೆ. ಬೇಕು ಅಂದರೆ ಒಂದು 2 ಟೇಬಲ್ ಸ್ಪೂನ್ ಕರ್ಡ್ ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಕರ್ಡ್ ಬೇಡ ಅಂತ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಆ ಟೈಮಲ್ಲೇ ಅದಕ್ಕೆ ಬೇಕಾಗಿರೋ ಮಸಾಲೆ, ಬಿರಿಯಾನಿ ಪೌಡರ್ ತೊಗೊಂಡಿದ್ದೆ, ನಾನು ಹೇಳೋದು ಮಾಡ್ತಿದ್ದೀನಿ. ಸೊ ಬಿರಿಯಾನಿ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಬಿಡ್ಬೇಕು ಆಗಲೇ. ಸೊ ನೆಕ್ಸ್ಟ್ ಸಪ್ರೇಟಾಗಿ ಬೇಯಿಸಿ ಸಿಪ್ಪೆ ಬಿಡಿಸಿದ ಮೊಟ್ಟೆ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಹಾಕ್ಕೊಳ್ಳಿ. ಅದೇ ಸ್ಪೈಸಸ್ ಮಾತ್ರ ನಾನು 2 ಲೋಟ ಅಕ್ಕಿಗೆ ಹಾಕಿರೋದು. ನಿಮ್ಗೆ ಬೇಕು ಅಂದರೆ ಜಾಸ್ತಿ ಬೇಕು ಅಂತ ಅಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು. ಮೊಟ್ಟೆ ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡಿ ಸಾಕು, ಜಾಸ್ತಿ ಬೇಡ. ಚಿಕನ್ ಆದರೂ ಅಷ್ಟಾಗಿ ಬ್ರೇಕ್ ಆಗೋಲ್ಲ, ಮೊಟ್ಟೆ ತುಂಬ ಸೆನ್ಸಿಟಿವ್ ಅಲ್ಲ, ಸೊ ಅದು ಬ್ರೇಕ್ ಆಗಿಬಿಡುತ್ತೆ, ಅಷ್ಟಾಗಿ ಚೆನ್ನಾಗಿರಲ್ಲ. ಆಮೇಲೆ 4 ಲೋಟ, ನಿಮ್ಗೆ ಎಷ್ಟು ಅಕ್ಕಿ ತೊಗೊಂಡಿರ್ತೀರೋ ಅಷ್ಟಕ್ಕಿಂತ ಸ್ವಲ್ಪ ಜಾಸ್ತಿ ನೀರು, ಒಂದು ಅರ್ಧ ಲೋಟ ಎಕ್ಸ್ಟ್ರಾ ನೀರಿಡಿ. ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 2 ಲೋಟ ಅಕ್ಕಿಗೆ 4.25 ಲೋಟ ಆಗೋಷ್ಟು ನೀರು ತೊಗೊಂಡಿದ್ದೀನಿ. ಅಕ್ಕಿ ಮೆಷರ್ ಮಾಡಿದ ಲೋಟದಲ್ಲೇ ನಾನು ಯಾವಾಗಲೂ ನೀರು ಯೂಸ್ ಮಾಡೋದು, ಬೇರೆ ಲೋಟ ಅಂತ ಏನೂ ಇಟ್ಕೊಂಡಿಲ್ಲ. ಸೊ ಅಕ್ಕಿ ನೀರು ಚೆನ್ನಾಗಿ ಸ್ವಲ್ಪ ಮಳ್ಳುವಾಗ ಸಾಕು. ನೀನು 2 ನಿಮಿಷ ಕುದಿ ಬಂದಾಗ ಅಕ್ಕಿ ಹಾಕಬೇಕು. ನೀವು ಇದಕ್ಕೆ ಲೆಮನ್ ಜ್ಯೂಸ್ ಮತ್ತು ಕರ್ಡ್ ಎರಡರಲ್ಲಿ ಒಂದು ಅವ್ರು ಎರಡನ್ನೂ ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು, ಟೇಸ್ಟ್ ಚೆನ್ನಾಗೇ ಇರುತ್ತೆ. ನೀವು ಯಾವುದೇ ಬಿರಿಯಾನಿ ಮಾಡ್ತೀನಿ, ಪಲಾವ್ ಮಾಡ್ತೀನಿ ಅಂದರೆ ಇದೇ ಸ್ಟೆಪ್ಸ್ನ ಫಾಲೋ ಮಾಡ್ಬೋದು. ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆವಾಗ ಕ್ಲೋಸ್ ಮಾಡಿ ಓಪನ್ ಮಾಡಿ ನೋಡ್ತಾ ಇರಬೇಕು. ನೀವು ಕುಕ್ಕರಲ್ಲಾದರೆ ಜಸ್ಟ್ 2 ವಿಷಲ್ ಆದರೆ ಸಾಕು. ಬಿಕಾಸ್ ಇದರಲ್ಲಿ ಏನು ಚಿಕನ್ ಆ್ಯಡ್ ಮಾಡಿಲ್ಲ, ಮೊಟ್ಟೆ ಆಲ್ರೆಡಿ ಕುಕ್ ಮಾಡಿರುವಂಥ ಮೊಟ್ಟೆನ ಆ್ಯಡ್ ಮಾಡ್ತಿರೋದ್ರಿಂದ ಅಷ್ಟೇನು ಕುಕ್ ಮಾಡೋ ಅವಶ್ಯಕತೆ ಇಲ್ಲ. ನಾನು 3rd ಟೈಮ್ ಏನೋ ತೆಗೆದು ನೋಡ್ತಿರೋದು. ನೀರು ಫುಲ್ಲ ಕಂಪ್ಲೀಟಾಗಿ ಹೋದ್ಮೇಲೆ ಇಲ್ಲಿನ ಸ್ವಲ್ಪ ನೀರಿದೆ ಅಲ್ವಾ, ಅದನ್ನೊಂದು 5 ನಿಮಿಷ ಹಾಗೆ ಕ್ಲೋಸ್ ಮಾಡಿ ಓಪನ್ ಮಾಡಿ ನೋಡ್ತಾನೆ ಇರಬೇಕು. ನೋಡಿದ್ರಲ್ಲ, ನಿಮಗೆ ಇದೇ ಗೊತ್ತಾಗುತ್ತೆ, ಆ ಸ್ಮೆಲ್ ಅರೋಮಾದಲ್ಲೇ ಗೊತ್ತಾಗುತ್ತೆ. ಸೊ ನೀರೆಲ್ಲ ಹೋದ್ಮೇಲೆ ಈ ಥರ ಒಂದು ಕಲ್ಲಿಟ್ಟು ನೀಟಾಗಿ ದಮ್ ಕೊಟ್ಬಿಡಿ, ಸ್ಟವ್ ಆಫ್ ಮಾಡಿಬಿಡಿ ಸಾಕು. ನೀವು ಬೇಕಂದರೆ ರೊಟ್ಟಿ ಹಂಚನ್ನ ಬಿಸಿ ಮಾಡಿ ಚೆನ್ನಾಗಿ ಅದ್ರ ಮೇಲಿಟ್ಟು ಮತ್ತೆ ಆ ಕಲ್ಲಿದೆಯಲ್ಲ ಅದನ್ನು ಸ್ವಲ್ಪ ಮೇಲ್ಗಡೆ ಹಂಗೆ ಪ್ರೆಷರ್ ಕೊಟ್ಟರೆ ಅದನ್ನು ನೀಟಾಗಿ ಆಫ್ ಮಾಡಿದ್ದಾಗಲೇ ಸಾಕು. ಫ್ಲೇಮ್ ಇಟ್ಟೇನು ಬೇಡ ಅಂತಿಲ್ಲ. ನಾನು ಹಾಗೆ ಮಾಡಿದ್ದೀನಿ ನೋಡಿ. ಆ ರೊಟ್ಟಿ ಹಂಚನ್ನ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಪ್ರೀ ಹೀಟ್ ಮಾಡಿ ತೆಗೆದು ಅದ್ರ ಮೇಲಿಟ್ಟು ಮತ್ತೆ ಕಲ್ಲನ್ನ ಅದ್ರ ಮೇಲಿಟ್ಟಿದ್ದೆ. ಸೊ ನಾವು ಊಟ ಮಾಡೋವರೆಗೂ ನನಗೆ ಟೈಮ್ ಇತ್ತು, ಸೊ ನಾನು ಇಟ್ಟಿದ್ದೆ. ನಿಮ್ಗೆ ತಕ್ಷಣಕ್ಕೆ ಬೇಕು ಅಂದರೆ ಫ್ಲೇಮ್ ಬೇಕಾದ್ರೆ ಒಂದು ಲೋ ಫ್ಲೇಮಲ್ಲಿಟ್ಟು ಪ್ರೆಷರ್ ಕೊಡ್ಬೋದು. ಪ್ರೆಷರ್ ಕೊಟ್ಟಾಗ ಆ ಥರ ಅನ್ನ ನೀಟಾಗಿ ಅರಳುತ್ತೆ. ಒನ್ಸ್ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.